ಮಾತನಾಡ್ತಕ್ಕಂಥದ್ದಲ್ಲ ಅಥವಾ ಒಂದು ರಾಜಕೀಯ ಪಕ್ಷವಾಗಿ ಮಾತನಾಡ್ತಕ್ಕಂಥದ್ದಲ್ಲ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಾರ್ವಜನಿಕ ವಲಯದಲ್ಲಿ ಈ ಸರ್ಕಾರದ ನಡೆ ನುಡಿ ಹೇಗಿದೆ ಅನ್ನುವಂಥದ್ದನ್ನ ಚರ್ಚೆ ಆಗ್ತಾ ಇದೆ. ಇವತ್ತು ಒಂದು ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ, ನೀರಾವರಿ ಯೋಜನೆಗಳು ಕುಂಠಿತ ಆಗಿದ್ದಾವೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಅಭಿವೃದ್ಧಿ ಸಂಪೂರ್ಣ ಕುಸಿತ ಆಗಿದೆ. ಆದರೆ ಇವತ್ತು ಕಳೆದ 33 ತಿಂಗಳಿಂದ ಕೂಡ ನಾವು ನೋಡ್ತಾ ಇದ್ದೇವೆ, ಮೊದಲನೇ ದಿನದಿಂದ ಕೂಡ ನಿಮ್ಮ ಮಾಧ್ಯಮಗಳಲ್ಲಿ ಕೂಡ ನಾನಾ ಕುರ್ಚಿ ಕಾಳಗದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ತೊಡಗಿಸಿಕೊಂಡು ಇವತ್ತು ಆಡಳಿತವನ್ನು ಸಂಪೂರ್ಣವಾಗಿ ಇವತ್ತು ಮರ್ತಿದ್ದಾರೆ. ಇವತ್ತು ಒಂದು ಕಡೆ ಕಾನೂನು ಸುವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ನಾನು ಹೇಳ್ತೇನೆ, ಇವತ್ತು ಈ ಮನ್ರೇಗಾ ವಿಚಾರದಲ್ಲಿ ಏನಾದ್ರು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿ ಆ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮಸ್ಥರಿಗೆ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಜನರಿಗೆ ಏನಾದ್ರು ಅನ್ಯಾಯ ಆಗ್ತಾ ಇದ್ದಿದ್ರೆ ಇವ್ರು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಏನ್ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕಾಗಿರ್ಲಿಲ್ಲ. ಇವತ್ತು ಗ್ರಾಮಗಳಲ್ಲಿ ದಂಗೆ ಹೇಳ್ತಾ ಇದ್ರು. ಬಹುಶಃ ಇವತ್ತು ಗ್ರಾಮಗಳಲ್ಲಿ ಎಷ್ಟು ಸಂತೋಷವಾಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಆ ಮನ್ರೇಗಾದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಇವತ್ತು ವಿಕಸಿತ್ ಭಾರತ್ ಮತ್ತು ಜಿ ರಾಮ್ಜಿ ಎನ್ನುವಂತ ಒಂದು ಯೋಜನೆಯನ್ನ ತಂದಿದ್ದಾರೆ. ಇದರಲ್ಲಿ ಇವತ್ತು ಬಹಳಷ್ಟು ವ್ಯತ್ಯಾಸ ಇದೆ. ಇದರಲ್ಲಿ ಹಿಂದೆ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೇವಲ 174 ದಿನಗಳಿಗೆ ಮಾತ್ರ ಇವತ್ತು ಕೂಲಿ, 174 ದಿನಗಳಿಗೆ. ಅದಕ್ಕೆ ಇವತ್ತು ತಂದಿರ್ತಕ್ಕಂಥ ಯೋಜನೆಯಲ್ಲಿ ಇವತ್ತು 375 ರೂಪಾಯಿ. ಹಿಂದೆ ಇವರು ಕೊಡ್ತಾ ಇರ್ತಕ್ಕಂಥದ್ದು 100 ದಿನಗಳಿಗೆ, ಆದ್ರೆ ಒಂದೊಂದು ದಿನಕ್ಕೆ 174 ರೂಪಾಯಿ ಕೂಲಿ ಕೊಡ್ತಾ ಇದ್ರು. ಆದ್ರೆ ಇವತ್ತು NDA ಸರ್ಕಾರ ಇವತ್ತು 25 ದಿನಗಳು ಜಾಸ್ತಿ ಮಾಡಿದ್ದಾರೆ, 125 ದಿನಗಳು ಮಾಡಿದ್ದಾರೆ. ಆದ್ರೆ ಒಂದೊಂದು ದಿನಕ್ಕೆ 375 ರೂಪಾಯಿ ಇವತ್ತು ಕೂಲಿಯನ್ನ ಕೊಡ್ತಾ ಇದ್ದಾರೆ. ಇದು ಬಹಳ ಸಂತೋಷದಿಂದ ಇವತ್ತು ಜನ ಖುಷಿಯಾಗಿದ್ದಾರೆ. ಎರಡನೇದು, UPA ಆಡಳಿತದಲ್ಲಿ ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ ವರ್ಷಕ್ಕೆ 17,400 ರೂಪಾಯಿ ಬರ್ತಾ ಇತ್ತು. ಇವತ್ತು 125 ದಿನಗಳ ಲೆಕ್ಕದಲ್ಲಿ ಇವತ್ತು 46,875 ರೂಪಾಯಿ ಇವತ್ತು ಬರ್ತಾ ಇದೆ. ಇವರ ಕಾಲದಲ್ಲಿ 17,400. ಇವತ್ತು NDA ಸರ್ಕಾರದಲ್ಲಿ ಈ ಒಂದು ವಿಕಸಿತ ಭಾರತ್ ಜಿ ರಾಮ್ಜಿ ಯೋಜನೆಯಲ್ಲಿ 46,875 ರೂಪಾಯಿ ಇವತ್ತು ಬರ್ತಾ ಇದೆ. ಅದರ ವ್ಯತ್ಯಾಸ ನಿಮಗೆ UPA ಗೌರ್ಮೆಂಟ್ ಅಲ್ಲಿ ಏನಾಗ್ತಾ ಇತ್ತು, ಇವತ್ತು NDA ಗೌರ್ಮೆಂಟ್ ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು. ಮತ್ತೆ ಇವತ್ತು ಬೋಗಸ್ ಕಾರ್ಮಿಕರ ಹೆಸರಿನಲ್ಲಿ ಇವತ್ತು ಮಧ್ಯವರ್ತಿಗಳು, ಗುತ್ತಿಗೆದಾರರು ಇವತ್ತು ಹಣ ಹೊಡಿತಾ ಇದ್ದಾರೆ. ಇವತ್ತು ನೇರವಾಗಿ ಒಂದು DBT ಮುಖಾಂತರ ಇವತ್ತು ಹಣ ಇವತ್ತು ಆ ಫಲಾನುಭವಿಗಳಿಗೆ ಸಿಗ್ತಾ ಇರತಕ್ಕಂಥದ್ದು. ಇವತ್ತು ತಾವೆಲ್ಲರೂ ಕೂಡ ಗೊತ್ತಿದೆ, ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ RDPR ಕಮಿಷನರ್ಗೆ ದೂರುಗಳನ್ನ ಕೊಟ್ಟು ಅನೇಕ ಬಿಲ್ಗಳು ಕೂಡ ಸ್ಟಾಪ್ ಆಗಿದ್ದಾವೆ. ವಿತ್ JCB ಫೋಟೋಗಳನ್ನ ಇವತ್ತು ಇಡೀ ಕರ್ನಾಟಕದಲ್ಲಿ JCBಗಳಿಂದ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಯಾರಿವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ಆ ಭಾಗದಲ್ಲಿ ಇರ್ತಕ್ಕಂಥ ಪ್ರಭಾವಿಗಳು ಇವತ್ತು JCBಗಳನ್ನ ಬಳಸಿ ಈ ದುಡ್ಡನ್ನ ಒಡೆಯುವಂತದಕ್ಕೆ ಇದು ಒಂದು ದೊಡ್ಡ ಕುತಂತ್ರ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ವೈಯಕ್ತಿಕವಾಗಿ ಇವತ್ತು ಕೆಲಸಗಳು ಸ್ವಜನ ಪಕ್ಷಪಾತ ಮಾಡಲಾಗ್ತಾ ಇದೆ, ಇವತ್ತು ಮಾಡಲಾಗ್ತಾ ಇತ್ತು. ಇವತ್ತು ಇದೆಲ್ಲ ಕಳೆದ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಗಳು 11 ವರ್ಷದಿಂದ ಇವೆಲ್ಲವನ್ನ ಕೂಡ ಗಮನಿಸಿ ಕೆಲವು ಬದಲಾವಣೆಗಳನ್ನ ತರಬೇಕು. ಆದ್ರೆ ಇವತ್ತು ಮನ್ರೇಗಾ ಯೋಜನೆಯಲ್ಲಿ ಏನೇನು ಕಾರ್ಯಕ್ರಮಗಳಿತ್ತು, ಇನ್ನೂ ಹೆಚ್ಚಿನ ಯೋಜನೆಗಳು, ಇನ್ನೂ ಹೆಚ್ಚಿನ ಅನುಕೂಲ ಇವತ್ತು ಏನು NDA ಸರ್ಕಾರ ಇವತ್ತು ತಗೊಂಡಿದೆ, ಇಂಥ ಒಂದು ದಿಟ್ಟವಾದಂತ ಕ್ರಮ ತಗೊಂಡಿದೆ. ನಿಜವಾಗ್ಲೂ ಕೂಡ ಇದು ಒಳ್ಳೆಯದು ಅನ್ನುವಂಥದ್ದನ್ನ ಇವತ್ತು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಜೊತೆಗೆ ಇವತ್ತು ಕಾರ್ಮಿಕರ ಕೂಲಿ ಪಾವತಿಯಲ್ಲಿ ಬಹಳಷ್ಟು ವಿಳಂಬ ಆಗ್ತಾ ಇತ್ತು. 4 ತಿಂಗಳು, 5 ತಿಂಗಳು, 6 ತಿಂಗಳು ವಿಳಂಬ ಆಗ್ತಾ ಇತ್ತು. ಬಹುಶಃ ಇವತ್ತು ಕೇವಲ 15 ದಿನಗಳಲ್ಲಿ ಆ ಒಂದು ಪಾವತಿ ಮಾಡುವಂತದ್ರಲ್ಲಿ ಇವತ್ತು ಬಹಳ ಯಶಸ್ಸಾಗಿದ್ದಾರೆ ಕೇಂದ್ರ ಸರ್ಕಾರ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಇವತ್ತು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಇವತ್ತು ಜನಪ್ರತಿನಿಧಿಗಳು ಒಂದು ಕಡೆ ಬಳ್ಳಾರಿಯಲ್ಲಿ ಮನೆ ಯಾವ ರೀತಿ ಆಯ್ತು, ಯಾವ ರೀತಿ ಘಟನೆ ಆಯ್ತು ಅಂತ ತಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಇವತ್ತು ಪೊಲೀಸ್ ಅಧಿಕಾರಿಗಳು, ನಮಗೆ ಬಹಳ ಆತ್ಮೀಯವಾಗಿರ್ತಕ್ಕಂಥವ್ರು ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ, ಪೊಲೀಸರು ಯಾವಾಗಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ಗುಂಡು ಹಾರಿಸುವಂತದ್ದು, ಗಾಳಿಯಲ್ಲಿ ಗುಂಡು ಹಾರಿಸುವಂತದ್ದು ಈ ರೀತಿ ಇರುತ್ತೆ, ಮೇಲೆ ಇರುತ್ತೆ.
ಆದ್ರೆ ಇವರು ಗುಂಡು ಹಾರಿಸಿರ್ತಕ್ಕಂಥದ್ದು ಈ ರೀತಿ ಇದ್ದಾಗ ಒಬ್ಬ ಜನಪ್ರತಿನಿಧಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಜೊತೆಗೆ ಇವತ್ತು ನಮ್ಮ ದೇವದುರ್ಗದಲ್ಲಿ ನಮ್ಮ ಶಾಸಕರಾದಂತ ಕರಿಯಮ್ಮನವರು ಅವರು ಅಲ್ಲೇನು ಅಕ್ರಮಗಳು ನಡೀತಾ ಇದಾವೆ, ಅನೈತಿಕವಾಗಿ ನಡೀತಾ ಇದಾವೆ, ಮಟ್ಕ ಇರ್ಬೋದು, ಜೂಜ್ ಇರ್ಬೋದು, ಇಸ್ಪೀಟ್ ಇರ್ಬೋದು, ಇವತ್ತು ಬೇರೆ ಬೇರೆ ಮರಳು ದಂಧೆ ಇರ್ಬೋದು, ಇದನ್ನ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ದೇವಮ್ಮರು ಮಾತನಾಡಿದ್ರೆ ಅವ್ರ ಮನೆಗಳ ಹತ್ರ ರೌಡಿಗಳನ್ನ ಕಳಿಸ್ತಕ್ಕಂಥದ್ದು. ಇವತ್ತು ನಿನ್ನೆ ಕೂಡ ಸದನದಲ್ಲಿ ಅವರು ಒಂದು ಬಹಳ ಒಳ್ಳೆ ವಿಚಾರವನ್ನು ಎತ್ಕೊಂಡಿದ್ರು. ಆದ್ರೆ ಆ ಗೃಹ ಸಚಿವರು ಅದಕ್ಕೆ ಸರಿಯಾದಂತ ಉತ್ತರ ಕೊಟ್ಟಿಲ್ಲ. ಅವರು ನಮ್ಮ ಸದಸ್ಯರ ಹೇಳ್ತಾ ಇದ್ರು, ಗೃಹ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರ ಇದು ಮೂರ್ಖತನ ಉತ್ತರ ಅನ್ನುವಂಥದ್ದನ್ನ ಓಪನ್ ವಿಧಾನಸಭೆಯಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು. ಅಧಿಕಾರಿಗಳಿಗೆ ಒಂದು ಕಡೆ ರಕ್ಷಣೆ ಇಲ್ಲ, ಮರ್ಯಾದೆ ಹತ್ಯೆಗಳು, ಈ ರೀತಿ ಇದನ್ನೆಲ್ಲ ಕೂಡ ದಿಕ್ ತಪ್ಪಿಸುವಂತದ್ದನ್ನ ಇವತ್ತೇನು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ನೀವೆಲ್ಲರೂ ಕೂಡ ನೋಡಿರ್ಬೋದು, ಮೊನ್ನೆ ಆ ಒಂದು ಜಂಟಿ ಸದನದಲ್ಲಿ ಒಂದು ಜಾಯಿಂಟ್ ಸೆಷನ್ ಅಲ್ಲಿ ಏನಾಯ್ತು, ರಾಜ್ಯಪಾಲರನ್ನ ಅಡ್ಡ ಹಾಕಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದು ಮೊದಲು ಅನ್ನುವಂಥದ್ದನ್ನ ಇವತ್ತು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ರಾಜ್ಯಪಾಲರಿಗೆ ಅವರ ಚೇರ್ಗಳಲ್ಲಿ ಕುಂತ್ಕೊಂಡು ಧಿಕ್ಕಾರ ಕೂಗಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಆದ್ರೆ ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬಂದಂತ ಸಂದರ್ಭದಲ್ಲಿ ಇವತ್ತು ಆದ್ರೆ ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲದಂತಾಗಿದೆ ಈ ಸರ್ಕಾರದಲ್ಲಿ. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಂಥ ಚರ್ಚೆಗಳು ಏನು ಇವತ್ತು ವಿರಾಜಮಾನವಾಗಿ ಇವತ್ತು ಚರ್ಚೆಗಳಾಗ್ತಾ ಇದೆ, ಇದರ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಬಹುಶಃ ಇವತ್ತು ಮನ್ರೇಗಾ ಕಾರ್ಯಕ್ರಮಗಳಿರ್ಬೋದು, ಇವತ್ತು ವಿಕಸಿತ ಭಾರತ್ ಜಿ ಇವೆರಡಕ್ಕೂ ಕೂಡ ವ್ಯತ್ಯಾಸ ನೋಡಿದಾಗ ಇವತ್ತು ವಿಕಸಿತ ಭಾರತ್ ಮತ್ತು ಜಿ ಕಾರ್ಯಕ್ರಮಗಳು ಬಹಳ ಯಶಸ್ಸಾಗಿದ್ದಾವೆ, ಬಹಳ ಚೆನ್ನಾಗಿದ್ದಾವೆ. ಇದನ್ನ ಜನ ಕೂಡ ಒಪ್ಕೊಂಡಿದ್ದಾರೆ. ಬಹುಶಃ ನಾವು ಕೂಡ ನಮ್ಮ ಪಕ್ಷದಿಂದ ಕೂಡ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಕೂಡ ಇದರ ವ್ಯತ್ಯಾಸಗಳನ್ನ ಆ ಗ್ರಾಮದ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಕೂಡ ನಾವು ಮಾಡ್ತೇವೆ.